ಜೈ ಶ್ರೀರಾಮ್. ಬಂಧುಗಳೇ, ಆ ಕೆಟ್ಟ ಘಟನೆಯ ಖಂಡನೆ ಮಾಡಬೇಕು, ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೀದರ್ನ ಸಮಸ್ತ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಾವೆಲ್ಲರೂ ರೋಡಿಗಿಳಿದಿದ್ದೀರಿ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಜಿಲ್ಲಾಧ್ಯಕ್ಷರಾದಂತ ಸೋಮನಾಥ್ ಪಾಟೀಲ್ ರವರೇ, ಇವತ್ತು GND ಕಾಲೇಜಿನಲ್ಲಿ ಪ್ರಭು ಶ್ರೀರಾಮನ ಹಾಡನ್ನ ಹಾಡಿದ್ರು, ಪ್ರಭು ಶ್ರೀರಾಮನ ಭಜನೆಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಅನಾವಶ್ಯಕವಾಗಿ ಹೊರಗಡೆ ಬಂದಂತ ಗೂಂಡಾಗಳು ಹಲ್ಲೆ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದು, ಬಹುತೇಕ ಇದನ್ನು ನಾನು ಈ ನೆಲದ ಶಾಸಕನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಬೀದರಿನ ಶಾಸಕರು ಸಚಿವರಾದಂತ ರಹೀಂ ಖಾನ್ ಅವರ ಪುತ್ರ, ಆತನ ಹೆಸರು ನನಗೆ ಗೊತ್ತಿಲ್ಲ, ನಾನು ಇರ್ಷಾದ್ ಖಾನ್ ನಿಮ್ಮ ತಂದೆ ರಹೀಂ ಖಾನ್, ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಇರ್ಷಾದ್ ಖಾನ್ ಅವರೇ, ಇವ್ ಕೇಳಬಹುದು, ಎಲ್ಲರೂ ಲೈವ್ ಇರ್ತದ. ನಿಮ್ಮ ತಂದೆ ರಹೀಂ ಖಾನ್, ನಿಮ್ಮ ರಹೀಂ ಖಾನ್ ಅಪ್ಪ ಯಾರು, ಅವ್ರು ಬಂದ್ರು ಇದನ್ನ ನಿಲ್ಲಿಸಕ್ಕಾಗಲ್ಲ. ಇರ್ಷಾದ್ ಖಾನ್ ನಿಮ್ಮ ಮುತ್ಯ ಬಂದ್ರು ಶ್ರೀರಾಮನ ಭಜನೆ, ಪ್ರಭು ಶ್ರೀರಾಮನ ಹಾಡನ್ನ ನಾವು ಮುಂದೆ ಬರ್ತಕ್ಕಂಥ ಶಹೀದ್ ಕಾಲೇಜಿನಲ್ಲಿ ಪ್ರಾರಂಭ ಮಾಡ್ತೀವಿ. ನಾವು ಶಹೀದ್ ಕಾಲೇಜಿನಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಪ್ರತಿ ವಾರದೊಳಗೆ ಶನಿವಾರ ದಿವಸ ನೀವೆಲ್ಲರೂ ಭಗವಾ ಶಾಲೆ ಹಾಕೊಂಡ ಕಾಲೇಜ್ ಹೋಗಿ ಯಾರ್ಯಾರು ಮಾಡ್ತಾರೋ ನಾವು ಬಂದು ನೋಡ್ತೀವಿ. ಶಹೀದ್ ಕಾಲೇಜ್ಗಳು ಪ್ರಾರಂಭ ಆಗ್ಬೇಕು. ಶಹೀದ್ ಕಾಲೇಜ್ಗಳು ಹೊರಗೆ ಕಾಲಿಡೋ ಮುನ್ನ ಜೈ ಶ್ರೀರಾಮ್ ಅಂತ ಹೇಳಿ ತಾವು ಕಾಲಿಡ್ರಿ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನಿಮಗೇನಾದ್ರೂ ಮಾನವ ಮರ್ಯಾದೆ ಇದ್ರ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸನ್ನು ಏನ್ ದಾಖಲೆ ಮಾಡಿದ್ದೀರಿ, ನಿಮಗೆ ಕೆಲವೇ ದಿನಗಳ ಗಡುವು ನಾವು ನಿಮಗೆ ಕೊಡ್ತೇವೆ. ಈ ರೀತಿ ನಿಮ್ಮ ದುರ್ವರ್ತನೆ ಬೀದರ್ನ ಈ ಶಾಂತಿ ನೆಲದಲ್ಲಿ ತಾವು ಶಾಂತಿ ಭಂಗ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂತ ಕೆಲಸ ರಹೀಂ ಖಾನ್ ಮತ್ತು ನಿಮ್ಮ ಪುತ್ರ ನಿಮ್ಮ ಬೆಂಬಲಿಗರಿಂದ ನಡೀತಾ ಇದೆ. ಹಾಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಸಮಸ್ತ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಈ ಕೇಸನ್ನು ವಾಪಸ್ ತಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು.